ಹಲೋ ಮಕ್ಕಳೇ, ಜ್ಞಾನಸ್ವರೂಪಿ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಧ್ಯಾಯ 11 ವಿದ್ಯುತ್ ಶಕ್ತಿ ಸಂಬಂಧಿಸಿದಂತೆ ಕಳೆದ ಅವಧಿಯಲ್ಲಿ ನಾವು ಸರಣಿ ಜೋಡಣೆ ಮತ್ತು ಅದರ ಕುರಿತು ಅಧ್ಯಯನ ಮಾಡಿದ್ದೇವೆ ಮಕ್ಕಳೇ. ಈ ಒಂದು ಅವಧಿಯಲ್ಲಿ ನಾವು ಸಮಾಂತರ ಜೋಡಣೆ, ಜೌಲನ ಉಷ್ಣೋತ್ಪಾದನಾ ನಿಯಮ ಮತ್ತು ವಿದ್ಯುತ್ ಸಾಮರ್ಥ್ಯದ ಕುರಿತು ತಿಳಿಯಲಿದ್ದೇವೆ ಮಕ್ಕಳೇ. ಬನ್ನಿ, ಸಮಾಂತರವಾಗಿ ಜೋಡಿಸಿರುವ ರೋಧಕಗಳು. ನಿಮಗೆ 2 ಅಂಕಗಳಿಗೆ ಈ ಒಂದು ಸಮಾಂತರವಾಗಿ ಜೋಡಿಸಿರುವ ರೋಧಕಗಳ ಒಂದು ರೇಖಾಚಿತ್ರವನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆ ಕೇಳಬಹುದು. ಈ ಒಂದು ಚಿತ್ರವನ್ನು ನೀವು ಅಭ್ಯಾಸ ಮಾಡಬೇಕಾಗುತ್ತದೆ ಮಕ್ಕಳೇ. ಬನ್ನಿ, ಈ ಸಮಾಂತರ ಜೋಡಣೆಯ ಕುರಿತು ಒಂದು ಚಟುವಟಿಕೆಯನ್ನು ನಾವು ನೋಡಿಕೊಂಡು ಬರೋಣಂತೆ ಮಕ್ಕಳೇ. ಇಲ್ಲಿ ಚಿತ್ರದಲ್ಲಿ ಕಾಣಿಸಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಸಮಾಂತರವಾಗಿ ಜೋಡಿಸಿರ್ತಕ್ಕಂತಹ ಬೇರೆ ಬೇರೆ ರೋಧಕಗಳನ್ನು ಹೊಂದಿರತಕ್ಕಂತಹ 3 ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದೆ. ಈ 3 ರೋಧಕಗಳಿಗೆ 3 ಬಲ್ಬ್ಗಳನ್ನು ಜೋಡಿಸಲಾಗಿದೆ. ವಿದ್ಯುನ್ಮಂಡಲ ಇಲ್ಲಿ ಇರ್ತಕ್ಕಂಥದ್ದು ಬ್ಯಾಟ್ರಿಗೆ ಜೋಡಿಸಲಾಗಿದೆ. ಇಲ್ಲಿ ಹಳದಿ ಕಲರ್ ಕಾಣ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಅದನ್ನು ನಾವು ಮಲ್ಟಿಮೀಟರ್ ಅಂತೇಳಿ ಕರಿತೀವಿ. ಮಲ್ಟಿಮೀಟರ್ ಅಂತಂದರೆ ಇದು ಓಮ್ ಮೀಟರ್ ಆಗಿಯೂ ಕಾರ್ಯನಿರ್ವಹಿಸುತ್ತದೆ ಮತ್ತು ವೋಲ್ಟ್ ಮೀಟರ್ ಆಗಿಯೂ ಸಹಿತ ಕಾರ್ಯನಿರ್ವಹಿಸುತ್ತದೆ. ಅಂತ ಹೇಳಿ ಹೆಸರಿಸಿದ್ದಾರೆ. 3 ಬೇರೆ ಬೇರೆ ವೈರ್ ಅದರ ಪಕ್ಕದಲ್ಲೇ ಮತ್ತೆ ಅದನ್ನು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದರೆ ಹಾಗೆ ಅದರ ಹತ್ತಿರ ಇರುವುದು ಹಳದಿ ಬಣ್ಣದ್ದು ಇರುವುದು ಮಲ್ಟಿಮೀಟರ್. ವೋಲ್ಟ್ಮೀಟರ್ ಕೂಡ ನಮಗೆ ರೀಡಿಂಗ್ಸ್ ಹೇಳ್ತದೆ, ಹಾಗೆ ಏನು ಅಮ್ಮೀಟರ್ ಆಗಿ ಕೂಡ ಹೇಳ್ತದೆ. ನೋಡಿ, ಕರೆಂಟ್ ಒತ್ತಿದ ಎಲ್ಲವನ್ನು ಕರೆಂಟ್ ಒತ್ತಿದಾಗ ಮೊದಲಿನ ಸ್ವಿಚ್ ಒತ್ತಿದಾಗ ಮೊದಲನೇ ಬೆಲ್ಗೆ, ಎರಡನೇ ಸ್ವಿಚ್ ಒತ್ತಿದಾಗ ಎರಡನೇ ಬೆಲ್ಗೆ, ಹಾಗೆ ಮೂರನೇ ಸ್ವಿಚ್ ಒತ್ತಿದಾಗ ಮೂರನೇ ಬೆಲ್ಗೆ ಕರೆಂಟ್ ಬಂದ. ಈಗ ಅವ್ರು ನೋಡ್ತಾ ಇರೋದು ಮೊದಲನೇದಾಗಿ ಎಷ್ಟು ಕರೆಂಟ್ ಹೋಗ್ತಾ ಉಂಟು ಅಂತ ಹೇಳಿ. ನೋಡಿ, ಬರೀತಾರೆ 0.23. ಅಂದ್ರೆ ಎರಡನೇ ಬಲ್ಬ್ ಈಗ ಎಷ್ಟು ಕರೆಂಟ್ ಹೋಗ್ತದೆ ಅಂತ ಹೇಳಿ ನೋಡ್ಬೇಕು. ಎಷ್ಟಾಯ್ತು? ಬೇರೆ ಉಂಟಲ್ಲ 0.32. ಅದೇ ರೀತಿ ಮೂರನೇ ಬಲ್ಬಿಗೆ 0.24 ಮಿಲಿಯಾಂಪಿಯರ್ ಕರೆಂಟ್ ಹೋಗ್ತಾ ಉಂಟು. 3 ಬಲ್ಬಿಗೆ ಕೂಡ 3 ರೀತಿಯಲ್ಲಿ ಒಂದೇ ರೀತಿಯಲ್ಲಿ, ಯಾಕೆ ಹೇಳಿದ್ರೆ 3 ಬೇರೆ ಬೇರೆ ವೈರ್ ಅನ್ನು ಯೂಸ್ ಮಾಡುವ ಕಾರಣ ಕರೆಂಟ್ ಏನಾಗ್ತದೆ ಅಂತ ಹೇಳಿದ್ರೆ ಬೇರೆ ಬೇರೆದಾಗಿ ಹರಿಯುತ್ತದೆ. 3 ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಇದೆಲ್ಲವನ್ನು ನಾವು ಕೂಡಿಸಿ ಬರೆದ ಎಷ್ಟು ಬಂತು ಒಟ್ಟು ಕರೆಂಟ್, ಒಟ್ಟು ವಿದ್ಯುತ್ ಪ್ರವಾಹ 0.79. ಈಗ ಮೇನ್ ಕರೆಂಟ್ ಸ್ವಿಚ್ ಉಂಟಲ್ಲ, ಅಲ್ಲಿ ನೋಡ್ತಾ ಇದ್ದಾನೆ, ಅದಕ್ಕೆ ಸಮವಾಗಿರ್ತದೆ, ಹತ್ತಿರದಲ್ಲೇ ಇರ್ತದೆ. ಎಷ್ಟು ಬಂತು ಕರೆಂಟ್ ಅಂತ ಹೇಳಿದ್ರೆ 0.8. 0.8 ಏನುಂಟಲ್ಲ ಅದು ಈಕ್ವಲ್ ಯಾವುದಕ್ಕೆ? ಸಮ 0.79ಗೆ. ಇದು ಈ ಒಂದು ಚಟುವಟಿಕೆಯಿಂದ ನಮಗೆ ಏನು ಮಕ್ಕಳೇ, ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಈ ಒಂದು ವಿದ್ಯುತ್ ಮಂಡಲ ಇದೆ ಅಲ್ವಾ. ಈ ವಿದ್ಯುತ್ ಮಂಡಲವು ಸಮಾಂತರವಾಗಿ ಜೋಡಿಸಿರುವಂತಹ ರೋಧಕಗಳನ್ನು ಹೊಂದಿದೆ. ಈ ರೋಧಕ 1 ಅಂದರೆ R1, R2, R3 ಹೌದಾ. ಈಗ R1ಗೆ ಪ್ರತ್ಯೇಕವಾದ ಕರೆಂಟ್ ಹರಿತಾ ಇದೆ. R2ಗೂ ಸಹಿತ ಪ್ರತ್ಯೇಕವಾದ ಕರೆಂಟ್ ವಿದ್ಯುತ್ ಪ್ರವಾಹ ಹರಿಯುತ್ತಾ ಇದೆ. R3ಗೂ ಸಹಿತ ಪ್ರತ್ಯೇಕವಾದ ವಿದ್ಯುತ್ ಪ್ರವಾಹ ಹರಿಯುತ್ತದೆ. ಈ I1 ಅಂತೇಳಿ ಕರಿತೀವಿ. ಇದನ್ನು R1ಗೆ ಹರಿಯುವಂಥ ವಿದ್ಯುತ್ ಪ್ರವಾಹವನ್ನು I1 ಅಂತೇಳಿ ಕರಿತೀವಿ. I1 ಯಾವ ಪ್ರಮಾಣದಲ್ಲಿದೆ ಅಂತಂದರೆ I1 0.23 ಮಿಲಿ ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಸೆಳೀತಾ ಇದೆ. I2 0.32 ಮಿಲಿ ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಸೆಳೀತಾ ಇದೆ. I3 ಎಂದು 0.24 ಮಿಲಿ ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಸೆಳೀತಾ ಇದೆ ಮಕ್ಕಳೇ. ಇದು
ಪ್ರತ್ಯೇಕವಾದ ವಿದ್ಯುತ್ ಪ್ರವಾಹವಾಯಿತು. ಆದರೆ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ ಇಲ್ಲಿ ಐ ಇದೆಯಲ್ಲ, ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹವು I1 I2 I3ಗಳ ಮೊತ್ತಕ್ಕೆ ಏನಾಗಿರುತ್ತದೆ, ಸಮವಾಗಿರುತ್ತದೆ ಎನ್ನುವಂಥದ್ದನ್ನ ತಿಳಿಸ್ತಾ ಇದೆ ಮಕ್ಕಳೇ. ಅಂತ ಹೇಳಿದ್ರೆ ಕರೆಂಟ್ ಏನಾಗ್ತದೆ, ಮೂರು ಬೇರೆ ಬೇರೆ ಅಂದ್ರೆ ಮೂರು ರೋಧಕಗಳನ್ನ ಸಮಾಂತರವಾಗಿದ್ದಾಗ ಬೇರೆ ಬೇರೆ ರೋಧಕಗಳನ್ನು ಮಕ್ಕಳೇ, ಈ ಚಟುವಟಿಕೆಯ ಮೂಲಕ ನಾವು ತಿಳಿಯುವುದೇನೆಂದರೆ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ ಐಯು ಸಂಯೋಜನೆಯ ಪ್ರತಿಯೊಂದು ವಿಭಾಗದ ಮೂಲಕ ಪ್ರತ್ಯೇಕವಾಗಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂಬುದನ್ನು ಗಮನಿಸಬೇಕು ಮಕ್ಕಳೇ. ಅಂದರೆ ಇಲ್ಲಿ ನೋಡಿರಿ, 3 ರೋಧಕಗಳದವಲ್ವ. R1 ಮೂಲಕ ಹರಿಯುವಂಥ ವಿದ್ಯುತ್ ಪ್ರವಾಹ ಬೇರೆ ಇದೆ, R2 ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಬೇರೆ ಇದೆ, R3ಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಸಹಿತ ಬೇರೆ ಬೇರೆಯಾಗಿದೆ. ಈ ಪ್ರತ್ಯೇಕವಾಗಿ ಹರಿತಕ್ಕಂಥ ವಿದ್ಯುತ್ ಪ್ರವಾಹವು ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹದ ಮೊತ್ತಕ್ಕೆ ಏನಾಗಿರುತ್ತದೆ, ಸಮನಾಗಿರುತ್ತದೆ. ಹಾಗಾಗಿ ಇಲ್ಲಿ R1 ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು ನಾವು I1 ಅಂತೇಳಿ ಕರಿತೀವಿ, R2 ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು I2 ಅಂತೇಳಿ ಕರಿತೀವಿ, R3 ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು I3 ಅಂತೇಳಿ ಕರೆಯುತ್ತೇವೆ ಮಕ್ಕಳೇ. ಹಾಗಾಗಿ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ I I1 ಪ್ಲಸ್ ಇಲ್ಲಿ ಬರ್ತೀನಿ ನೋಡಿರಿ, ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ I1 ಪ್ಲಸ್ I2 ಪ್ಲಸ್ I3 ಆಗಿರುತ್ತದೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಇಲ್ಲಿ ಸಮಾಂತರವಾಗಿ ಜೋಡಿಸಿರತಕ್ಕಂಥ 3 ರೋಧಕಗಳನ್ನು ನಾವು ಇಲ್ಲಿ ನೋಡಿರಿ, ಸಮಾಂತರವಾಗಿ ಜೋಡಿಸಿರುವ 3 ರೋಧಕಗಳನ್ನು ನಾವು RP ಅಂತೇಳಿ ಕರಿತೀವಿ. ಅಂದರೆ ಪ್ಯಾರಲಲ್ ಅಂತೇಳಿ RP ಅಂತೇಳಿ ಕರಿತೀವಿ. ಈ ಒಟ್ಟು ವಿದ್ಯುತ್ ಮಂಡಲಕ್ಕೆ ನಾವು ಓಮ್ನ ನಿಯಮವನ್ನು ಅನ್ವಯಿಸಿದಾಗ I ಈಸ್ ಈಕ್ವಲ್ ಟು V/RP. RP ಅಂದರೆ ಪ್ಯಾರಲಲ್ ಅಂತೇಳಿ ಆಗುತ್ತದೆ ಮಕ್ಕಳೇ. ಈ ನಿಯಮವನ್ನು ನಾವು ಈ ಪ್ರತ್ಯೇಕವಾದಂಥ ವಿದ್ಯುತ್ ಪ್ರವಾಹಗಳಿಗೆ ಅನ್ವಯಿಸಿದಾಗ, ಪ್ರತ್ಯೇಕವಾದ ರೋಧಕಗಳಿಗೆ ಅನ್ವಯಿಸಿದಾಗ R1 ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ I1 ಆಗಿರುತ್ತದೆ. I1 ಈಸ್ ಈಕ್ವಲ್ ಟು V/R1. I2 ಈಸ್ ಈಕ್ವಲ್ ನೋಡಿ ಮಕ್ಕಳೇ, I ಈಸ್ ಈಕ್ವಲ್ ಟು I1 ಪ್ಲಸ್ I2 ಪ್ಲಸ್ I3 ಆಗಿರುತ್ತದೆ ಅಲ್ವಾ. ಈ ನಿಯಮವನ್ನು ನಾವು ಓಮ್ನ ನಿಯಮವನ್ನು ಅನ್ವಯಿಸಿದಾಗ I ಈಸ್ ಈಕ್ವಲ್ ಟು V/RP ಆಗಿರುತ್ತದೆ, R ಪ್ಯಾರಲಲ್ ಅಂತೇಳಿ. ಈಗ ನಾವು ಈ ಪ್ರತಿಯೊಂದು ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ಪ್ರತ್ಯೇಕವಾಗಿ ಓಮ್ನ ನಿಯಮವನ್ನು ಅನ್ವಯಿಸಿದಾಗ, ಪ್ರತಿಯೊಂದು ವಿದ್ಯುತ್ ಪ್ರವಾಹಕ್ಕೆ ಓಮ್ನ ನಿಯಮವನ್ನು ಪ್ರತ್ಯೇಕವಾಗಿ ಅನ್ವಯಿಸಿದಾಗ I1 ಈಸ್ ಈಕ್ವಲ್ ಟು V/R1, I2 ಈಸ್ ಈಕ್ವಲ್ ಟು V/R2, I3 ಈಸ್ ಈಕ್ವಲ್ ಟು V/R3 ಆಗುತ್ತದೆ ಮಕ್ಕಳೇ. ಇದನ್ನು ನಾವು ಈ ಮೇಲಿನ 2 ನಿಯಮಗಳನ್ನು ಸಂಯೋಜಿಸಿದಾಗ ನಾವು ಇದನ್ನು ಮತ್ತು ಈ ರೀತಿಯಾಗಿ ಬರೆಯಬಹುದು ಮಕ್ಕಳೇ. ನೋಡಿ, V/RP ಈಸ್ ಈಕ್ವಲ್ ಟು V/R1 ಪ್ಲಸ್ V/R2 ಪ್ಲಸ್ V/R3. ಹೌದಾ? ಈ ರೀತಿಯಾಗಿ ಬರೆಯಬಹುದಾ ನಾವು? ಇದನ್ನು ನಾವು ಇಲ್ಲಿ ನೋಡಿರಿ, ಇಲ್ಲಿರ್ತಕ್ಕಂಥ ಎಲ್ಲ ವಿಗಳನ್ನು ನಾವು ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ ಮೇಲೆ ಏನಿಲ್ಲ ಅಂದ್ರೂ ಒಂದಿರ್ತದೆ. 1/RP ಈಸ್ ಈಕ್ವಲ್ ಟು 1/R1 ಪ್ಲಸ್ 1/R2
ಪ್ಲಸ್ 1/R3 ಆಗುತ್ತದೆ ಅಲ್ವಾ. ಇದು ನಿಮಗೆ ಸಮಾಂತರ ಜೋಡಣೆಯಲ್ಲಿ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯುವ ಸೂತ್ರ. ಇದು 1/Rp = 1/R1 ಪ್ಲಸ್ 1/R2 ಪ್ಲಸ್ 1/R3 ಅನ್ನುವಂಥದ್ದು ಮಕ್ಕಳೇ ಅಲ್ವಾ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇದೆ, ನೋಡಿಕೊಂಡು ಬರೋಣಂತೆ. ನೋಡಿ, ಒಂದು ವಿದ್ಯುತ್ ಮಂಡಲದಲ್ಲಿ R1, R2, R3 ರೋಧಕಗಳು ಕ್ರಮವಾಗಿ 5 ಓಮ್, 10 ಓಮ್, 30 ಓಮ್ಗಳಾಗಿದ್ದು ಅವುಗಳನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಲಾಗಿದೆ. ಇವುಗಳನ್ನು 12 ವೋಲ್ಟ್ ಶುಷ್ಕ ಕೋಶಕ್ಕೆ ಜೋಡಿಸಿದೆ. ಹಾಗಾದರೆ ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ, ಮಂಡಲದಲ್ಲಿರುವ ವಿದ್ಯುತ್ ಪ್ರವಾಹ ಮತ್ತು ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, ಫಸ್ಟ್ ನಾವು ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯೋಣ. ನೋಡಿರಿ, ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ I1 = V/R1 ಅಲ್ವಾ. V/R1 ಅಂದರೆ ನೋಡಿರಿ, V ಅಂದರೆ 12 ವೋಲ್ಟ್ ಇದೆ, ಡಿವೈಡೆಡ್ R5 ಅಂದರೆ R1 ಅಂದರೆ ಎಷ್ಟಿದೆ, 5 ಓಮ್ ಇದೆ ನೋಡಿರಿ ಅಲ್ವಾ. ಇದನ್ನು ಕಡಿತ ಬಡಿದಾಗ ಯಾವ ರೀತಿಯ ಉತ್ತರ ನಿಮಗೆ ದೊರೆಯುತ್ತದೆ ಮಕ್ಕಳೇ? 2.4 ಆಂಪಿಯರ್ ಬರುತ್ತಾ? 2.4 ಆಂಪಿಯರ್ ದೊರೆಯುತ್ತದೆ ಮಕ್ಕಳೇ. ನಂತರ ನಾವು I2 ಕಂಡುಹಿಡಿಯೋಣಂತೆ. I2 = V/R2 ನೋಡಿ, V ಅಂದರೆ 12 ವೋಲ್ಟ್ ಇದೆ ಮತ್ತು R2 ಅಂತಂದರೆ 10 ಓಮ್ ಇದೆ, ಈಸ್ ಈಕ್ವಲ್ ಟು 1.2 ಆಂಪಿಯರ್ ಬರುತ್ತದೆ. 1.2 ಆಂಪಿಯರ್ ನಿಮಗೆ ಉತ್ತರ ದೊರೆಯುತ್ತದೆ ಮಕ್ಕಳೇ. ನಂತರ I3 ಕಂಡುಹಿಡಿಯೋಣ. I3 = V/R3 ಅಲ್ವಾ. ನೋಡಿರಿ, V ಅಂದರೆ 12 ವೋಲ್ಟ್ ಇದೆ, R3 ಅಂದರೆ 30 ಓಮ್ ಇದೆ. ಇದನ್ನು ಕಡಿತ ಹೊಡೆದಾಗ 0.4 ಬರುತ್ತದೆ. 0.4 ಆಂಪಿಯರ್ ನಿಮಗೆ ಉತ್ತರ ದೊರೆಯುತ್ತದೆ ಮಕ್ಕಳೇ. ನಂತರ ಎರಡನೇದು ಏನು, ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ ಕಂಡುಹಿಡಿಯಿರಿ ಅಂತ ಕೇಳಿದರೆ, ಒಟ್ಟು ವಿದ್ಯುತ್ ಪ್ರವಾಹ I I1 ಪ್ಲಸ್ I2 ಪ್ಲಸ್ I3 ಅಲ್ವಾ. ಈಗ ನೋಡಿರಿ, =2.4 ಪ್ಲಸ್ 1.2 ಪ್ಲಸ್ 0.4 ಅಂದರೆ ಒಟ್ಟು ವಿದ್ಯುತ್ ಪ್ರವಾಹ I 4 ಆಂಪಿಯರ್ ಆಗುತ್ತದೆ ಮಕ್ಕಳೇ. 4 ಆಂಪಿಯರ್ ಆಗುತ್ತದೆ. ನಂತರ ಮಂಡಲದ ಒಟ್ಟು ರೋಧ ಕಂಡುಹಿಡಿಯಿರಿ ಅಂತ ಹೇಳಿದರೆ, ಮಂಡಲದ ಒಟ್ಟು ರೋಧ ಇವಾಗ ಕಂಡುಹಿಡಿತೀವಿ ನೋಡಿರಿ, ಕಂಡುಹಿಡಿಯೋಣಂತೆ. ನೋಡಿರಿ, 1/Rp = 1/R1 ಪ್ಲಸ್ 1/R2 ಪ್ಲಸ್ 1/R3 ನೋಡಿರಿ, ಒಂದು ಹಂಗೆ ಇರುತ್ತೆ. R1 ಅಂದರೆ 5 ಪ್ಲಸ್ R2 ಅಂತಂದರೆ 10 ಪ್ಲಸ್ R3 ಅಂದರೆ 30. ಇವುಗಳ ಲಸ ಎಷ್ಟಿದೆ ಮಕ್ಕಳೇ? ಇವುಗಳ 5, 10 ಮತ್ತು 30ರ ಲಸ 30 ಬರುತ್ತದೆ. 30 ಹೌದಾ. 5 ಎಷ್ಟಲೆ 30, 5 6ಲೆ 30, 10 ಎಷ್ಟಲೆ 30, 10 3ಲೆ 30, 30 ಎಷ್ಟಲೆ 30, 31ಲೆ 30. ನೋಡಿರಿ, 1 × 6 6 ಪ್ಲಸ್ 1 × 3 3 ಪ್ಲಸ್ 1 × 1 1 ಈಸ್ ಈಕ್ವಲ್ ಟು 6 3 9 ಪ್ಲಸ್ 1 10 / 30. ಇದನ್ನು ನಾವು ವ್ಯುತ್ಕ್ರಮಗೊಳಿಸಬೇಕು. ವ್ಯುತ್ಕ್ರಮಗೊಳಿಸಿದಾಗ 30/10 ಆಗುತ್ತದೆ. 10 1ಲೆ 10 3ಲೆ. ಮಂಡಲದ ಒಟ್ಟು ರೋಧ 3 ಆಂಪಿಯರ್ ದೊರೆಯುತ್ತದೆ ಮಕ್ಕಳೇ. 3 ಆಂಪಿಯರ್ ದೊರೆಯುತ್ತದೆ. ನೋಡಿರಿ,
ಈಗಾಗಲೇ ನಾವು ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಮತ್ತು ಸಮಾಂತರದಲ್ಲಿ ಜೋಡಿಸಿ ಇರುವುದನ್ನು ನೋಡಿದ್ದೇವೆ. ಇದರಲ್ಲಿ ಯಾವುದು ಉಪಯುಕ್ತ ಎಂದು ಹೇಳುವುದಾದರೆ ಉಪಕರಣಗಳನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸುವುದು ಸೂಕ್ತವಾಗಿದ್ದು, ಏಕೆಂದರೆ ವಿದ್ಯುತ್ ಮಂಡಲದಲ್ಲಿ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದರೆ ಅಲ್ಲಿ ಸಮಾಂತರವಾದ ವಿದ್ಯುತ್ ಪ್ರತಿ ಉಪಕರಣಗಳಲ್ಲಿಯೂ ಹರಿಯುತ್ತದೆ. ಎಲ್ಲ ಉಪಕರಣಗಳಲ್ಲಿ ಸಮಾನ ವಿದ್ಯುತ್ ಪ್ರವಾಹ ಅಗತ್ಯವಿಲ್ಲದ ಕಾರಣ ಹಾಗೂ ಸರಣಿ ಕ್ರಮದಲ್ಲಿ ಜೋಡಿಸಿದ ಉಪಕರಣಗಳು ಹಾಳಾದರೆ ಅಥವಾ ಸರಿಯಾಗಿ ಕಾರ್ಯನಿರ್ವಹಿಸದೇ ಹೋದರೆ ಇಡೀ ವಿದ್ಯುತ್ ಮಂಡಲವೇ ಮುರಿದು ಹೋಗುತ್ತದೆ ಅಥವಾ ಯಾವುದೇ ಉಳಿದ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಉದಾಹರಣೆಗೆ, ನೀವು ಮದುವೆ ಸಮಾರಂಭಗಳಲ್ಲಿ ಉಪಯೋಗಿಸುವಂತಹ ಅಲಂಕಾರಿಕ ದೀಪಗಳನ್ನು ನೋಡಿರುವಿರಿ. ಇಲ್ಲಿ ವಿದ್ಯುತ್ ದುರಸ್ತಿಗೊಳಿಸುವವನು ಯಾವ ಬಲ್ಬ್ ಹಾಳಾಗಿದೆ ಎಂದು ಗುರುತಿಸಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತಾನೆ, ಏಕೆಂದರೆ ಅವನಿಗೆ ಪ್ರತಿಯೊಂದು ವಿದ್ಯುತ್ ಬಲ್ಬುಗಳನ್ನು ಪರೀಕ್ಷಿಸಬೇಕಾಗುತ್ತದೆ. ಆದರೆ ಸಮಾಂತರ ಮಂಡಲದಲ್ಲಿ ಒಂದೇ ರೀತಿಯ ವಿದ್ಯುತ್ ಹರಿಯದ ಕಾರಣ ವಿದ್ಯುತ್ ಪ್ರವಾಹ ವಿಭಜನೆಗೊಳ್ಳುವ ಕಾರಣ ಯಾವುದಾದರೂ ಒಂದು ಉಪಕರಣ ಹಾಳಾದರೆ ಬೇರೆ ಉಪಕರಣಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಇಲ್ಲಿ ರೋಧವು ಕೂಡ ಕಡಿಮೆಯಾಗುವ ಕಾರಣ ಉಪಕರಣಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗುತ್ತದೆ ಮತ್ತು ಎಲ್ಲ ಉಪಕರಣಗಳಿಗೂ ಒಂದೇ ಮೌಲ್ಯದ ವಿದ್ಯುತ್ ಪ್ರವಾಹದ ಅಗತ್ಯವಿಲ್ಲದ ಕಾರಣ ಇದು ಸೂಕ್ತವಾಗಿದೆ. ಮಕ್ಕಳೇ ನೋಡಿ, ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ. ನಿಮಗೆಲ್ಲ ಗೊತ್ತಿರುವ ಹಾಗೆ ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳು ವಿದ್ಯುತ್ ಶಕ್ತಿಯ ಆಕಾರಗಳಾಗಿವೆ ಅಲ್ವಾ. ವಿದ್ಯುತ್ ಕೋಶದಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆಗಳಿಂದಾಗಿ ಎರಡು ಧ್ರುವಗಳ ನಡುವೆ ವಿಭವಾಂತರವು ಉಂಟಾಗುತ್ತದೆ. ಇದು ಶುಷ್ಕ ಕೋಶಗಳೊಡನೆ ಸಂಯೋಜಿಸಲಾದ ರೋಧಕಗಳ ಮೂಲಕ ಎಲೆಕ್ಟ್ರಾನ್ಗಳ ಪ್ರವಾಹವನ್ನು ಉಂಟುಮಾಡುತ್ತದೆ. ವಿದ್ಯುತ್ ಪ್ರವಾಹವನ್ನು ಕಾಪಾಡಿಕೊಳ್ಳಲು ಅದರ ಆಕಾರವು ಶಕ್ತಿಯನ್ನು ಸೆಳೆಯಬೇಕು. ಹೆಚ್ಚಿನ ಶಕ್ತಿಯು ಎಲ್ಲಿ ಹೋಗುತ್ತದೆ? ಪ್ರವಾಹದ ನಿರ್ವಹಣೆಯಲ್ಲಿ ಮೂಲ ಶಕ್ತಿಯ ಒಂದು ಭಾಗ ಉಪಯೋಗವಾದ ಕೆಲಸಕ್ಕೆ ಬಳಕೆಯಾದರೆ ಉಳಿದ ಶಕ್ತಿಯು ಸಾಧನದಲ್ಲಿ ತಾಪವನ್ನು ಹೆಚ್ಚಿಸಿ ಉಷ್ಣವನ್ನು ವ್ಯಯಿಸುತ್ತದೆ. ಈ ವಿಧಾನವನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಎನ್ನುತ್ತಾರೆ. ಈ ತತ್ವವನ್ನಾಧರಿಸಿ ತಯಾರಿಸಲಾದ ಸಾಧನಗಳೆಂದರೆ ವಿದ್ಯುತ್ ಇಸ್ತ್ರಿಪೆಟ್ಟಿಗೆ, ವಿದ್ಯುತ್ ಹೀಟರ್ ಇತ್ಯಾದಿ. ನೋಡಿರಿ, ಒಂದು ರೋಧಕದ ರೋಧ ಆರ್ನ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಐ ಎಂದು ಪರಿಗಣಿಸಿ ರೋಧಕದ ತುದಿಗಳ ನಡುವಿನ ವಿಭವಾಂತರ ವಿ ಆಗಿದೆ. ವಿದ್ಯುತ್ ಆವೇಶಗಳು ಪ್ರವಹಿಸುವ ಸಮಯ ಟಿ. ವಿಭವಾಂತರದ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ನಡೆದ ಕೆಲಸ ವಿ ಕ್ಯೂ ಆಗಿರುತ್ತದೆ. ಆದ್ದರಿಂದ ಆಕಾರವು ವಿ ಕ್ಯೂಗೆ ಸಮನಾದ ಶಕ್ತಿಯನ್ನು ಸರಬರಾಜು ಮಾಡಬೇಕು. ಹೀಗಾಗಿ ಆಕಾರದಿಂದ ವಿದ್ಯುತ್ ಮಂಡಲಕ್ಕೆ ಪೂರೈಕೆಯಾದ ವಿದ್ಯುತ್ ಸಾಮರ್ಥ್ಯ ಪಿ ಆಗಿರುತ್ತದೆ. ಪಿ = ವಿ ಕ್ಯೂ ಬೈ ಟಿ ಅಲ್ವಾ. ನೋಡಿ ಮಕ್ಕಳೇ, ಪಿ = ವಿ ಕ್ಯೂ ಬೈ ಟಿ ಆಗಿದೆ. ನೋಡಿರಿ, ನಾವು ಈ ಅಧ್ಯಾಯದ ಪ್ರಾರಂಭದಲ್ಲಿ ಏನು ಹೇಳಿದ್ವಿ? ಐ = ಕ್ಯೂ ಬೈ ಟಿ ಅಥವಾ ಕ್ಯೂ = ಐ ಟಿ ಅಂತೇಳಿ ಕಲ್ತಿದ್ವಿ, ಅಧ್ಯಾಯವನ್ನು ಮಾಡಿದ್ವಿ ಅಲ್ವಾ. ಇಲ್ಲಿ ನಾವು ಕ್ಯೂ ಟಿ ಜಾಗದಲ್ಲಿ ಐಯನ್ನು ರೀಪ್ಲೇಸ್ ಮಾಡಿದಾಗ ಪಿ = ವಿ ಐ ಆಗುತ್ತದೆ ಅಲ್ವಾ. ನೋಡಿರಿ, ಆಕಾರದಿಂದ ಮಂಡಲಕ್ಕೆ ಟಿ ಸಮಯದಲ್ಲಿ ಪೂರೈಸಲಾದ ಶಕ್ತಿಯು ಪಿ ಟಿ ಅಂದರೆ ವಿ ಐ ಟಿ ಆಗಿದೆ. ಆಕಾರದಿಂದ ವ್ಯಯಿಸಿದ ಶಕ್ತಿಯನ್ನು ರೋಧಕವು ಶಾಖದ ರೂಪದಲ್ಲಿ ಹೊರಹಾಕುತ್ತದೆ. ಆದ್ದರಿಂದ ಸ್ಥಿರ ವಿದ್ಯುತ್ ಪ್ರವಾಹ ಐನಿಂದ ಉತ್ಪತ್ತಿಯಾದ ಉಷ್ಣದ ಪ್ರಮಾಣ ಹೆಚ್ಚಾಗಿರುತ್ತದೆ. ನೋಡಿ, H = ವಿ ಐ ಟಿ ಅಂತೇಳಿ ಕರಿತೀವಿ. ನೋಡಿರಿ, ಐ ಅಂದರೆ ಏನು? ನಾವು ಓಮ್ನ ನಿಯಮದ ಪ್ರಕಾರ ವಿ = ಐ ಆರ್ ಅಂತ ನೋಡ್ತೀವಲ್ವಾ. ವಿ =
ಐ ಆರ್. ಇಲ್ಲಿ ವಿನ ಜಾಗದಲ್ಲಿ ನಾವು ಐ ಆರನ್ನು ಬರಿತೀನಿ. ಇಲ್ಲಿ ಐ ಜಾಗದಲ್ಲಿ ಐ ಹಂಗೆ ಇರುತ್ತೆ, ಟಿ ಜಾಗದಲ್ಲಿ ಟಿ ಬರಿತೀವಿ. ನೋಡಿರಿ ಐ 2 ಸಹಿತ ಬಂದೈತಲ್ವ, ಹಾಗಾಗಿ ನಾವು ಐ ಸ್ಕ್ವೇರ್ ಆರ್ ಟಿ ಬರಿಬೋದಾ ಅಲ್ವಾ? ಬರಿಬೋದಾ? ನೋಡಿರಿ ಎಚ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ. ಇದನ್ನೇ ನಾವು ಜೌಲನ ಉಷ್ಣೋತ್ಪಾದನಾ ನಿಯಮ ಅಂಥೇಳಿ ಕರೆಯುತ್ತೇವೆ ಮಕ್ಕಳೇ. ನೋಡಿರಿ ಜೌಲನ ಉಷ್ಣೋತ್ಪಾದನಾ ನಿಯಮ ಏನು ಹೇಳ್ತದೆ? ನಿಮಗೆ ಇಲ್ಲಿ ಪ್ರಶ್ನೆ ಬರುತ್ತದೆ ಮಕ್ಕಳೇ, ಯಾವ ರೀತಿಯಾಗಿ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಅಂತ. ಈ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಹಾಗೂ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು, ಇದು ಓದವು ಆಗೈತಿ, ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದರ ಗಣಿತೀಯ ರೂಪವನ್ನು ಕೇಳ್ತಾರೆ ಮಕ್ಕಳೇ. ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಇದರ ಗಣಿತೀಯ ರೂಪವನ್ನು ಬರೀರಿ ಅಂತ ಕೇಳ್ತಾರೆ. ಗಣಿತೀಯ ರೂಪ ಅಂತಂದರೆ ಎಚ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ. ನೋಡಿರಿ ಇದರ ಮೇಲೆ ಒಂದು ಪ್ರಶ್ನೆ ಇದೆ. 4 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 100 ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತದೆ. ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ ಇದೆ. ನೋಡಿರಿ ದತ್ತ ಬರ್ಕೊಳ್ತೀನಿ. ಎಚ್ ಈಸ್ ಈಕ್ವಲ್ ಟು 100 ಜೌಲ್ ಇದೆ, ಆರ್ 4 ಓಮ್ ಇದೆ, ಟಿ ಪ್ರತಿ ಸೆಕೆಂಡಿಗೆ ಅಂತ ಕೇಳಿರೋದ್ರಿಂದ ಟಿ ಈಸ್ ಈಕ್ವಲ್ ಟು 1 ಸೆಕೆಂಡು. ಏನು ಕಂಡುಹಿಡಿಬೇಕು? ವಿಭವಾಂತರ ವಿಯನ್ನು ಕಂಡುಹಿಡಿಬೇಕಲ್ವಾ? ವಿಯನ್ನು ಕಂಡುಹಿಡಿಬೇಕು. ವಿ ಕಂಡುಹಿಡಿಬೇಕಂತಂದರೆ ನಮಗೆ ಐ ಗೊತ್ತಿರಬೇಕು. ಓಮ್ನ ನಿಯಮದ ಪ್ರಕಾರ ಐ ಗೊತ್ತಿರಬೇಕಲ್ವ? ಈಗ ಐ ಕಂಡುಹಿಡಿಬೇಕಂತಂದರೆ ನಾವು ಜೌಲನ ಉಷ್ಣೋತ್ಪಾದನಾ ನಿಯಮದ ಸೂತ್ರ ಏನಿದೆ? ಎಚ್ ಈಸ್ ಈಕ್ವಲ್ ಟು ಐ ಸ್ಕ್ವಯರ್ ಆರ್ ಟಿ ಇದೆ ಅಲ್ವಾ? ಐ ಸ್ಕ್ವಯರ್ ಆರ್ ಟಿ ಇದೆ. ಈಗ ನಾವು ನಮ್ಗೆ ಎಚ್ ಗೊತ್ತಿದೆ, ಐ ಕಂಡುಹಿಡಿಬೇಕಲ್ವ? ಐನ ಈಸ್ ಈಕ್ವಲ್ನ ಈ ಕಡೆ ತೆಗೆದಾಗ ಸ್ಕ್ವಯರ್ ರೂಟ್ ಇರೋದ್ರು ರೂಟ್ ಆಗುತ್ತಲ್ವೇ? ಸ್ಕ್ವೇರ್ ರೂಟು. ಎಚ್ ಈ ಕಡೆ ಬಂತಂದರೆ ಇಲ್ಲಿ ಇಂಟು ಇದ್ದಿದ್ದು ಡಿವೈಡೆಡ್ ಬೈ ಆಗುತ್ತದೆ. ಆಗ ಎಚ್ ಡಿವೈಡೆಡ್ ಬೈ ಆರ್ ಟಿ ಅನ್ನುವಂಥದ್ದು ಸೂತ್ರ ನಮಗೆ ದೊರೆಯುತ್ತದೆ ಮಕ್ಕಳೇ. ಈ ಒಂದು ಸೂತ್ರವನ್ನು ಹಾಕಿ ನಾವು ಈ ಲೆಕ್ಕವನ್ನು ಮಾಡಿದಾಗ ಐ ಈಸ್ ಈಕ್ವಲ್ ಟು 5 ಆಂಪಿಯರ್ ದೊರೆಯುತ್ತದೆ. ಇದನ್ನು ನಾವು ಓಮ್ನ ನಿಯಮದಂತೆ ವಿಗೆ ಹಾಕಿದಾಗ ವಿ ಈಸ್ ಈಕ್ವಲ್ ಟು ಐ ಆರ್. ಐ ಅಂದರೆ 5 ಆಂಪಿಯರ್ ಇಂಟು ಆರ್ ಅಂದರೆ 4 ಓಮ್ ಈಸ್ ಈಕ್ವಲ್ ಟು 20 ವೋಲ್ಟ್ ದೊರೆಯುತ್ತದೆ ಮಕ್ಕಳೇ. ನೋಡಿ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳು. ನೋಡಿ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮದ ಅನ್ವಯಗಳಿಗೆ ಕೆಲವು ಉಪಕರಣಗಳನ್ನು ಬಳಸಬಹುದಾಗಿದೆ. ಅವುಗಳು ಯಾವುದೆಂದರೆ ವಿದ್ಯುತ್ ಇಸ್ತ್ರಿಪೆಟ್ಟಿಗೆ, ವಿದ್ಯುತ್ ಒಲೆ, ವಿದ್ಯುತ್ ಹೀಟರ್ ಮತ್ತು ವಿದ್ಯುತ್ ಕೆಟಲ್ಗಳು. ನೋಡಿ ವಿದ್ಯುತ್ ಬಲ್ಬ್ನ ಬಗ್ಗೆ ನಿಮಗೆ ಗೊತ್ತಾಗಿದೆ. ನೋಡಿ ವಿದ್ಯುತ್ ಬಲ್ಬ್ ಕೂಡ ಉಷ್ಣೋತ್ಪಾದನಾ ಪರಿಣಾಮವನ್ನು ಬಳಸಿಕೊಂಡು ಬೆಳಗುತ್ತದೆ. ಬಲ್ಬ್ನಲ್ಲಿ ತಂತು ಸಾಧ್ಯವಾದಷ್ಟು ಉಷ್ಣಶಕ್ತಿಯನ್ನು ತನ್ನಲ್ಲಿ ಉಳಿಸಿಕೊಳ್ಳುವುದರ ಮೂಲಕ ಅತಿ ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉತ್ಸರ್ಜಿಸುತ್ತದೆ. ಇದು ನಿಮಗೆ ಪ್ರಶ್ನೆ ಬರುತ್ತದೆ, ಯಾವ ರೀತಿ ಬಲ್ಬ್ನ ಫಿಲಮೆಂಟ್ ಆಗಿ ಬಳಸುವಂತಹ ವಸ್ತು ಯಾವುದು, ಲೋಹ ಯಾವುದು ಅಂತಂದರೆ ಟಂಗ್ಸ್ಟನ್ ಅಂತೇಳಿ ಕರಿತೀವಿ. ನಾವು ವಿದ್ಯುತ್ ಬಲ್ಬ್ನ ಫಿಲಮೆಂಟ್ ಅಥವಾ ತಂತುವಾಗಿ ಟಂಗ್ಸ್ಟನ್ನೇ ಬಳಸುತ್ತಾರೆ ಏಕೆ ಅನ್ನುವಂಥ ಪ್ರಶ್ನೆ ಬರುತ್ತದೆ. ಅಥವಾ ಕಾರಣ ಕೊಡಿ ಅಂತೇಳಿ ಪ್ರಶ್ನೆ ಕೇಳ್ತಾರೆ. ಇದು ಹೆಚ್ಚಿನ ತಾಪದಲ್ಲಿ ಕರಗುವುದಿಲ್ಲ ಮತ್ತು ಹೆಚ್ಚಿನ ದ್ರವಣ ಬಿಂದುವನ್ನು ಹೊಂದಿದೆ. ಹಾಗಾಗಿ ಇದನ್ನು ನಾವು ಬಲ್ಬ್ನ ಫಿಲಮೆಂಟ್ ಆಗಿ ಬಳಸ್ತೀವಿ ಮಕ್ಕಳೇ. ಮತ್ತು ವಿದ್ಯುತ್ ಬಲ್ಬ್ನಲ್ಲಿ ತುಂಬುವ ಅನಿಲ ಯಾವುದು ಅನ್ನುವಂಥ ಪ್ರಶ್ನೆ ನಿಮಗೆ ಬರುತ್ತದೆ. ನೈಟ್ರೋಜನ್ ಮತ್ತು ಆರ್ಗನ್ ಇವುಗಳನ್ನೇ ಏಕೆ ಬಳಸುತ್ತಾರೆ ಎಂದರೆ ವಿದ್ಯುತ್ ಬಲ್ಬ್ನ ತಂತಿಯ ದೀರ್ಘಕಾಲಿಕ ಬಾಳಿಕೆಗಾಗಿ ಬಲ್ಬ್ನೊಳಗೆ ನೈಟ್ರೋಜನ್ ಮತ್ತು ಆರ್ಗನ್ನಂಥ ಕಡಿಮೆ ಕ್ರಿಯಾಶೀಲ ಅನಿಲವನ್ನು ತುಂಬುತ್ತಾರೆ ಮಕ್ಕಳೇ. ತಂತಿಯು ಬಳಸಿಕೊಂಡ ಗರಿಷ್ಠ ಶಕ್ತಿಯು ಶಾಖದ ರೂಪದಲ್ಲಿ ಕಂಡುಬರುತ್ತದೆ, ಆದರೆ ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ. ಮತ್ತು ನಾವು ವಿದ್ಯುತ್ ಮಂಡಲದಲ್ಲಿ ಫ್ಯೂಸನ್ನು ಬಳಸುತ್ತೇವೆ. ಆ ಫ್ಯೂಸ್ನ ಕಾರ್ಯವೇನು, ಮಂಡಲದಲ್ಲಿ ಅದನ್ನು ಹೇಗೆ ಜೋಡಿಸಿರುತ್ತಾರೆ ಎನ್ನುವಂಥ ಪ್ರಶ್ನೆ ನಿಮಗೆ ಬರುತ್ತದೆ ಮಕ್ಕಳೇ.
ಇದು ಫ್ಯೂಸ್ ಹೆಚ್ಚಿನ ವಿದ್ಯುತ್ ಪ್ರವಾಹವು ಮಂಡಲದಲ್ಲಿ ಪ್ರವಹಿಸಿದಾಗ ಮಂಡಲವನ್ನು ಕಡಿತಗೊಳಿಸಿ ವಿದ್ಯುತ್ ಸಾಧನಗಳು ಹಾಳಾಗದಂತೆ ಇದು ತಡೆಯುತ್ತದೆ ಮಕ್ಕಳೇ. ಮತ್ತು ಇದನ್ನು ವಿದ್ಯುನ್ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಇದು ಸೂಕ್ತ ದ್ರವಣ ಬಿಂದು ಹೊಂದಿರುವ ಲೋಹ ಮತ್ತು ಮಿಶ್ರ ಲೋಹದ ತಂತಿಯನ್ನು ಹೊಂದಿರುತ್ತದೆ. ಉದಾಹರಣೆಗೆ ತಾಮ್ರ, ಕಬ್ಬಿಣ, ಸೀಸ ಇತ್ಯಾದಿ. ನೋಡಿ, ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ನ ತಂತಿಯ ತಾಪವು ಹೆಚ್ಚಾಗುತ್ತದೆ. ಇದರಿಂದಾಗಿ ಫ್ಯೂಸ್ನ ತಂತಿಯು ಕರಗಿ ಹೋಗುತ್ತದೆ ಮತ್ತು ಮಂಡಲವನ್ನು ಕಡಿತಗೊಳಿಸುತ್ತದೆ. ಇಲ್ಲಿ ನೋಡಿ, ವಿದ್ಯುತ್ ಫ್ಯೂಸ್ನ ಒಂದು ಚಿತ್ರ ಇದೆ. ನೀವು ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಈ ಭಾಗದಲ್ಲಿ ನಿಮಗೆ ಮಂಡಲ ಕಡಿತಗೊಳಿಸ್ತಾ ಇದೆ ವಿದ್ಯುತ್ ಫ್ಯೂಸು, ನೋಡ್ರಿ ಅಲ್ವಾ. ವಿದ್ಯುತ್ ಫ್ಯೂಸ್ನ ತಂತಿಯು ಲೋಹದ ತುದಿಗಳಿಗಿರುವ ಪೋರ್ಸಲಿನ್ ಅಥವಾ ಅದೇ ರೀತಿಯ ವಸ್ತುವಿನಂಥ ಕ್ಯಾಟರಿಚ್ನಿಂದ ಸುತ್ತುವರಿಯಲ್ಪಟ್ಟಿರುತ್ತದೆ. ಗೃಹ ಬಳಕೆಯ ಉದ್ದೇಶಕ್ಕಾಗಿ ಉಪಯೋಗಿಸುವ ಫ್ಯೂಸ್ನಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹದ ದರವು 1 ಆಂಪಿಯರ್, 2 ಆಂಪಿಯರ್, 3 ಆಂಪಿಯರ್, 5 ಆಂಪಿಯರ್, 10 ಆಂಪಿಯರ್ ಇತ್ಯಾದಿ ಆಗಿರುತ್ತದೆ. ಆ ಫ್ಯೂಸ್ನ ಮೇಲೆ ಈ ರೀತಿಯಾಗಿ ವಿದ್ಯುತ್ ಪ್ರವಾಹದ ದರವನ್ನು ಮೆನ್ಷನ್ ಮಾಡಿರುತ್ತಾರೆ ಮಕ್ಕಳೇ. ಒಂದು ಇಸ್ತ್ರಿ ಪೆಟ್ಟಿಗೆಯು ಮಂಡಲದಲ್ಲಿ 1 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು 220 ವೋಲ್ಟ್ ವಿಭವಾಂತರದಲ್ಲಿ ಬಳಸಿದಾಗ 4.5 ಆಂಪಿಯರ್ ವಿದ್ಯುತ್ ಪ್ರವಾಹವು ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸುತ್ತದೆ. ಈ ಸಂದರ್ಭದಲ್ಲಿ 5 ಆಂಪಿಯರ್ ದರ ಹೊಂದಿರುವ ವಿದ್ಯುತ್ ಫ್ಯೂಸನ್ನು ಬಳಸಬೇಕಾಗುತ್ತದೆ ಮಕ್ಕಳೇ. ನೋಡಿ, ವಿದ್ಯುತ್ ಸಾಮರ್ಥ್ಯ. ಶಕ್ತಿಯ ಬಳಕೆಯ ದರವನ್ನು ಸಾಮರ್ಥ್ಯ ಎಂದು ಕರೆಯುವರು. ಅದೇ ರೀತಿಯಾಗಿ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುವರು. ವಿದ್ಯುತ್ ಸಾಮರ್ಥ್ಯವನ್ನು ವ್ಯಕ್ತಪಡಿಸುವುದು ಪಿ ಅಕ್ಷರದಿಂದ ವ್ಯಕ್ತಪಡಿಸುತ್ತಾರೆ. ಇಲ್ಲಿ ಪಿ ಈಸ್ ಈಕ್ವಲ್ ಟು ನಾವು ಆಲ್ರೆಡಿ ನೋಡಿದ್ವಿ. ಪಿ ಈಸ್ ಈಕ್ವಲ್ ಟು ವಿ ಇಂಟು ಐ ಅಂತೇಳಿ. ಪಿ ಈಸ್ ಈಕ್ವಲ್ ಟು ವಿ ಐ ಅಲ್ವಾ. ಇಲ್ಲಿ ನೋಡಿರಿ, ಇಲ್ಲಿ ವಿ ಅಂತಂದರೆ ವಿ ಅಂದರೆ ಐ ಆರ್ ಅಲ್ವ. ಐ ಆರ್ ಬಳತೀವಿ, ಇಲ್ಲಿ ಐ ಜಾಗದ ಐ ಬರಿತೀವಿ ಹೌದಾ. ಹಾಗಾಗಿ ಇದೇನಾಗುತ್ತಾ, ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಆಗುತ್ತಲ್ವ. ಐ ಸ್ಕ್ವೇರ್ ಆರ್ ಹಿಂಗನೂ ಬರಿಬೋದು. ಇಲ್ಲಿ ನೋಡಿರಿ, ಪಿ ಈಸ್ ಈಕ್ವಲ್ ಟು ವಿ ಜಾಗದಾಗ ವಿನೇ ಇರ್ತೈತಿ, ಐ ಜಾಗದಾಗ ಐ ಅಂದ್ರೆ ಏನು ನೋಡಿರಿ, ಐ ಅಂದರೆ ವಿ ಬೈ ಆರ್ ಅಲ್ವ. ವಿ ಬೈ ಆರ್. ಈಗ ನೋಡಿರಿ, ವಿ ಇಂಟು ವಿ ಅಂದರೆ ವಿ ಸ್ಕ್ವೇರ್. ಪಿ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಆಗುತ್ತಲ್ವ. ವಿದ್ಯುತ್ ಸಾಮರ್ಥ್ಯದ SI ಏಕಮಾನ ವ್ಯಾಟ್ ಅಂತೇಳಿ ಕರಿತೀವಿ. ವ್ಯಾಟ್ ಗೊತ್ತಿರಲಿ. ವ್ಯಾಟ್ ಏಕಮಾನವು ತುಂಬ ಚಿಕ್ಕದು. ಆದ್ದರಿಂದ ನಾವು ರೂಢಿಯಲ್ಲಿ ಕಿಲೋವ್ಯಾಟ್ ಎಂಬ ದೊಡ್ಡ ಏಕಮಾನವನ್ನು ಬಳಸುತ್ತೇವೆ. ನೋಡಿ, ಇದು 1000 ವ್ಯಾಟ್ಗಳಿಗೆ ಸಮ ವಿದ್ಯುತ್ ಶಕ್ತಿಯ ವಿದ್ಯುತ್ ಸಾಮರ್ಥ್ಯ ಮತ್ತು ಕಾಲದ ಗುಣಲಬ್ಧ. ಆದ್ದರಿಂದ ಇದರ ಏಕಮಾನ ವ್ಯಾಟ್ ಗಂಟೆ. 1 ವ್ಯಾಟ್ ಗಂಟೆ ಎಂದರೆ ಒಂದು ವಿದ್ಯುತ್ ಸಾಮರ್ಥ್ಯವನ್ನು 1 ಗಂಟೆಗಳ ಕಾಲ ಉಪಯೋಗಿಸುವುದು. ವಿದ್ಯುತ್ ಶಕ್ತಿಯು ವ್ಯಾವಹಾರಿಕ ಏಕಮಾನ ಕಿಲೋವ್ಯಾಟ್ ಪರ್ ಅವರ್, ಸಾಮಾನ್ಯವಾಗಿ ಯೂನಿಟ್ ಎನ್ನುವರು. ನೋಡಿ, ಸಾಮರ್ಥ್ಯದ ಮೇಲೆ ಒಂದು ಲೆಕ್ಕ ಇದೆ ನಿಮಗೆ. ಇದರ ಮೇಲೆ ನಿಮಗೆ 3 ಅಂಕಗಳಿಗೆ ಪ್ರಶ್ನೆ ಬರುವಂತಹ ಸಂಭವವಿರುತ್ತದೆ. 400 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 1 ಕಿಲೋವ್ಯಾಟ್ ಪರ್ ಅವರ್ಗೆ Rs. 3 30 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು ಅನ್ನುವಂಥ ಪ್ರಶ್ನೆ ಇದೆ. ನೋಡಿರಿ, 30 ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ 400 ವ್ಯಾಟ್ ಇಂಟು 8 ಗಂಟೆ ಪರ್ ಡೇ ಅಲ್ವಾ, ಇಂಟು 30 ದಿನಗಳು. ನೋಡಿರಿ, 4 8 4 32, 32 ಮೂಲೆ 96, 3 0 ಅಂದರೆ 96,000 ವ್ಯಾಟ್ ಅವರ್ ಆಯಿತು. ಅದನ್ನು ನಾವು ಕಿಲೋ ವ್ಯಾಟ್ಗೆ ಪರಿವರ್ತಿಸಿದಾಗ 96 ಕಿಲೋ ವ್ಯಾಟ್ ಪರ್ ಅವರ್ ಆಗುತ್ತದೆ.
1 ಕಿಲೋವ್ಯಾಟ್ಗೆ 3 ರು ಅಂತೆ 30 ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಶಕ್ತಿ ಅಂದರೆ 96 ಕಿಲೋವ್ಯಾಟ್ ಇಂಟು 3 ರೂಪಾಯಿ ಪ್ರತಿ ಕಿಲೋವ್ಯಾಟಿಗೆ ಅಂದರೆ 288 ರು ಆಗುತ್ತದೆ ಮಕ್ಕಳೇ. ಈ ಒಂದು ಅಧ್ಯಾಯದ ಮೇಲೆ 3 ಅಂಕಗಳಿಗೆ ಲೆಕ್ಕ ಬರುವಂತಹ ಸಂಭವವಿರುತ್ತದೆ. ಅಧ್ಯಯನ ಮಾಡಿರಿ. ಇಲ್ಲಿಯವರೆಗೂ ವಿದ್ಯುತ್ ಶಕ್ತಿ ಪಾಠಕ್ಕೆ ಕುರಿತಾದಂಥ ಸಂಪೂರ್ಣ ತರಗತಿಗಳನ್ನು ನಡೆಸಿಕೊಟ್ಟಿದ್ದೇವೆ. ಮುಂದಿನ ಒಂದು ದಿನಗಳಲ್ಲಿ ನಾವು ಜೀವಕ್ರಿಯೆಗಳಿಗೆ ಸಂಬಂಧಿಸಿದಂತೆ ತರಗತಿಯನ್ನು ಮಾಡುತ್ತೇವೆ ಮಕ್ಕಳೇ. ಇಲ್ಲಿಯವರೆಗೂ ತರಗತಿಯನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ತರಗತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.